ಶಾಲೆ ಆಸ್ತಿಯನ್ನು ಉಳಿಸಲೇಬೇಕು. ಸರ್ಕಾರಿ ಶಾಲೆ ಆಸ್ತಿಯನ್ನು ಉಳಿಸಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ಭ್ರಷ್ಟ ಅಧಿಕಾರಿಗಳಿಗೆ ಕನ್ನಡ ಶಾಲೆ ಉಳಿಸಲೇಬೇಕು. ಕನ್ನಡ ಶಾಲೆಗಳು ಉಳಿಲೇಬೇಕು. ಬೇಕೇ ಬೇಕು. ಹಿರಿಕುಡಿ ಕನ್ನಡ ಶಾಲೆ ಆಸ್ತಿ ಉಳಿಲೇಬೇಕು. ಬೇಕೇ ಬೇಕು. ಪಿಡಬ್ಲ್ಯೂಡಿ ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು. ಕನ್ನಡ ಶಾಲೆಗಳು ಉಳಿಲೇಬೇಕು. ಕನ್ನಡ ಶಾಲೆ ಆಸ್ತಿ ಉಳಿಸಲೇಬೇಕು. ಬೇಕೇ ಬೇಕು. ಭ್ರಷ್ಟ ಅಧಿಕಾರಿಗಳಿಗೆ ಸರ್ಕಾರಿ ಶಾಲೆ ಆಸ್ತಿ ನುಂಗುತ್ತಿರುವ ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು. ಸರ್ಕಾರಿ ಶಾಲೆ ಸುಧಾ ನುಂಗಿದ್ದಾರೆ. ಆ ಶಾಲೆ ನುಂಗಿ ಒಂದು ಸರ್ಕಾರಿ ಶಾಲೆಗಳು ಬಂದ್ ಮಾಡೋ ಪರಿಸ್ಥಿತಿ ಬಂದಿದ್ದವು. ಒಂದು ಆಸ್ತಿ ನುಂಗಿಲ್ಲ. ಅದು ಕೂಡಲೇ ರಸ್ತೆ ಮಾಡೋದು ಬಂದ್ ಮಾಡಿ ರಾಜಕಾರಣಿಗಳ ಬೀಳ್ಬಿಡಿದ ಒತ್ತಡ ಮಾಡಿ ರಸ್ತೆ ಮಾಡಕ್ತಿದ್ದವು. ಅದನ್ನ ಬಂದ್ ಮಾಡಬೇಕು. ಬಂದ್ ಮಾಡ್ಲಿಕ್ಕೆ ನಾವು ಹೋಗಿ ಬಂದ್ ಮಾಡ್ತೀವಿ. ಮತ್ತು ಅಂತ ಕ್ರಾಂತಿ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ನೀವು ಸ್ಪಷ್ಟವಾಗಿ ನಿರ್ದೇಶನ ಕೊಡೋದಕ್ಕೆ ಅದು ಕೂಡಲೇ ಬಂದ್ ಮಾಡಬೇಕು. ಎಲ್ಲರೂ ಸಭಾ ಕರೀರಿ ಯಾರೋ ಒಂದು ನಿರ್ಣಯ ತಗೊಳ್ತಾರೆ. ಈಗ ಅದ್ರ ಬಗ್ಗೆ ಏನು ನಿಮಗೆ ಮಾಹಿತಿ ಈಗ ಮನವಿ ಕೊಟ್ಟು 2 ತಿಂಗಳು ಮತ್ತು ವರ್ಕ್ ಕಾರ್ಯಾಚರಣೆ ಸರ್ಕಾರಿ ಅಧಿಕಾರಿಗಳಾಗಿ ಸರ್ಕಾರದ ಷಡ್ಯಂತ್ರ ನಡೆದಿದ್ದಾರೆ ಅಲ್ಲಿ. ಸರ್, ಅಲ್ಲಿ ನಾನು 1940 ಇಸ್ವಿಯಿಂದ ವಿದ್ಯಾರ್ಥಿ ಇದೆ. 4ನೇ ಕ್ಲಾಸಲ್ಲಿ ಓದ್ತಾ ಇದ್ದೆ. ಈಗ ರೋಡ್ ಮಾಡ್ತಾ ಇದ್ದಾರೆ. ಅದೇನು ಆಟ ಆಡ್ತಾ ಇದ್ದೀವಿ, ಕಬಡ್ಡಿ ಆಡ್ತಾ ಇದ್ದೀವಿ. ಅದೆಲ್ಲ ರೋಡ್ ಆಗಿಬಿಟ್ಟಿದೆ. ನೋಡಿದ ತಕ್ಷಣ ನನಗೆ ಆಶ್ಚರ್ಯ ಆಯ್ತು, ಇಲ್ಲಿ ರೋಡ್ ಬಂತು ಅಂತ. ಆ ಒಂದು ಕಾರ್ಯಕ್ಕೆ ನಾನು ಪ್ರತಿಭಟನೆ ಮಾಡಕ್ಕೆ ಬಂದಿದ್ದೇನೆ. ಮತ್ತು ನಾನು ಮನವಿ ಮಾಡ್ತಾ ಇದ್ದೀವಿ. ಅದನ್ನು ನೀವು ಸೀರಿಯಸ್ ಆಗಿ ತಗೋಬೇಕು. ಸರ್, ಈಗ ಸರ್ಕಾರ ಅಷ್ಟು ಉಳಿಬೇಕು. ಈಗ ನೀವು ಏನು ಹೇಳ್ತೀರಿ? ಈಗ ಮನವಿ ತಗೊಂಡು ಸಾರಿ ಈಗಾಗಲೇ ಅಲ್ಲಿ ಪಿಡಿಒ ಸರ್ ಬಂದಿದ್ರು. ಆಮೇಲೆ ಈಗ ಅಧಿಕಾರಿ ಯಾರು ಸರ್ಗಿಂದ ಬಂದಿದ್ರು ಅಧಿಕಾರಿ. ಆಮೇಲೆ PSO ಅವರು ಬಂದಿದ್ರು. ಸರ್, ಶಾಲೆ ಆಸ್ತಿ ರಕ್ಷಣೆ ಮಾಡಕ್ಕೆ ಬಂದಿದ್ರು ಅಂತ ಹೇಳಿದ್ರು. ಬಟ್ ನಾವು ಇದನ್ನೆಲ್ಲ ತೋರಿಸ್ತೀವಿ, ಇದನ್ನು ರಕ್ಷಣೆ ಮಾಡ್ರಿ ಅಂತ ಹೇಳಿದ್ವಿ. ಆಯ್ತು, ನಾವು ಬಂದ್ ಮಾಡಿಸ್ತೀವಿ ಅಂತ ಹೇಳಿದ್ರು. ಆದ್ರೂ ಇದುವರೆಗೂ ಬಂದ್ ಮಾಡ್ತಾ ಇಲ್ಲ. ಅವನು ಶಾಲೆಯ ಆಸ್ತಿ ಒಳಗಡೆನೆ ರಕ್ಷಣೆ ಮಾಡ್ತಾ ಇದ್ದಾನೆ ಕಾಂಟ್ರಾಕ್ಟರು. ಅದನ್ನು ಸರಿ ಹೇಳಿದ್ರು. ನೀವು ಆರ್ಡರ್ ಮಾಡಬೇಕು. ಯಾರು ಕಾಂಟ್ರಾಕ್ಟ್ ಇದ್ದಾರಲ್ಲ ನಾವು ಇಲ್ಲೇ ಧರಣಿ ಕೊಡ್ತೇವೆ. ದಾರಿ ಕಾಯ್ತೇವೆ ನಿಮ್ಗೆ.